ಪಬ್ಲಿಕ್ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿದ ನಂತರ ಮುಖ್ಯಮಂತ್ರಿಗಳು ಕೂಡ ಒಂದು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟರು. ಈಗ ಪೊಲೀಸ್ ಇಲಾಖೆಯು ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿದೆ. ಏನ್ ಮಾಡ್ತಾ ಇದ್ದಾರೆ ಈಗ? ಪಬ್ಲಿಕ್ ಟಿವಿಯ ಮೆಗಾ ಕವರೇಜ್ ನ ಇಂಪ್ಯಾಕ್ಟ್ ಇದು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಂಟ್ರೋಲ್ಗೆ ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇದ್ದಾರೆ. ಗುರುವಾರ ಮೈಕ್ರೋ ಫೈನಾನ್ಸ್ ಬಿಲ್ಗೆ ಸುಗ್ರೀವಾಜ್ಞೆ ಹೊರಡಿಸಲಿದ್ದಾರೆ. ಕ್ಯಾಬಿನೆಟ್ನ ಅಜೆಂಡಾದಲ್ಲಿ ಸುಗ್ರೀವಾಜ್ಞೆಯ ವಿಷಯ ಸೇರ್ಪಡೆಯನ್ನ ಮಾಡಿದ್ದಾರೆ. ಬಿಲ್ ರೆಡಿ ಮಾಡಿದೆ ಈಗ ಕಾನೂನು ಇಲಾಖೆ. ಕ್ಯಾಬಿನೆಟ್ನಲ್ಲಿ ಮೊದಲ ವಿಷಯವಾಗಿ ತೆಗೆದುಕೊಳ್ತಾ ಇದೆ ಸರ್ಕಾರ. ಇದನ್ನು ಮೊದಲ ವಿಷಯವೇ ಇದಿದೆ ಕ್ಯಾಬಿನೆಟ್ನಲ್ಲಿ. ಬಿಲ್ನಲ್ಲಿ ಏನಿದೆ ಅನ್ನುವಂಥ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದು ಪಬ್ಲಿಕ್ ಟಿವಿಯ ಮೆಗಾ ಕವರೇಜ್ ನ ಬಿಗ್ ಇಂಪ್ಯಾಕ್ಟ್. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಆಟಾಟೋಪಕ್ಕೆ ಈಗ ಬ್ರೇಕ್ ಹಾಕೋಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ತರ್ತಾ ಇದೆ. ಆ ಸುಗ್ರೀವಾಜ್ಞೆಯಲ್ಲಿರುವಂತಹ ಮುಖ್ಯವಾಗಿರುವಂತಹ ಅಂಶಗಳು ಏನು ಅನ್ನುವಂಥದ್ದನ್ನ ನೋಡೋಣ. ಬಿಲ್ನಲ್ಲಿ ಏನ್ ತರ್ತಾ ಇದ್ದಾರೆ? ಈಗಾಗಲೇ ಬಿಲ್ ರೆಡಿ ಮಾಡಿದೆ ಕಾನೂನು ಇಲಾಖೆ. ಅದರಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿವೆ. ಬಿಲ್ನಲ್ಲಿ ಏನಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ ಹಲವು ಕಡೆಗಳಲ್ಲಿ ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗಿರುವಂಥ ಮನೆಗಳಿಗೆ ಕೀಲಿ ಬೀಗವನ್ನು ಹಾಕ್ತಾ ಇದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಹಾಗಿದ್ದಾಗ ಸುಗ್ರೀವಾಜ್ಞೆಯಲ್ಲಿ ಏನಿದೆ? ಕಿರುಕುಳ ಕೊಟ್ಟರೆ 3 ವರ್ಷ ಜೈಲು, 1 ಲಕ್ಷದವರೆಗೆ ದಂಡವನ್ನು ಕಟ್ಟಬೇಕಾಗತ್ತೆ. ಫೈನಾನ್ಸ್ ಕಂಪನಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಆಗದೇ ಇದ್ರೆ ಏನು ಕ್ರಮ? ಬಹಳ ಮುಖ್ಯವಾಗಿದೆ. ಫೈನಾನ್ಸ್ ಕಂಪನಿ ಕಡ್ಡಾಯವಾಗಿ ನೋಂದಣಿ ಆಗಿರಬೇಕು. ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕು. ಹೇಗೆ, ಯಾವ ರೀತಿಯಾಗಿ? ಪ್ರಶ್ನೆಗಳು ಬರುತ್ತೆ. ಮಾಹಿತಿ ಕೊಟ್ಟ ಬಳಿಕ ಸರ್ಕಾರ ಮುಚ್ಚಳಿಕೆಯನ್ನ ಬರೆಸಿಕೊಳ್ಳಲಿದೆ. ಆದ್ರೆ ಪ್ರೋಸೆಸ್ ಬಹಳ ಡಿಲೇ ಆಗೋದಾದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಕಾರಣ ಹಳ್ಳಿಗಳಲ್ಲಿ ಹಣದ ಅವಶ್ಯಕತೆ ಬೇಕಾದಂಥ ಸಂದರ್ಭದಲ್ಲಿ ಸಣ್ಣ ಅಮೌಂಟ್ಗಳನ್ನು ಪೂರೈಕೆ ಮಾಡೋದು ಈ ಮೈಕ್ರೋ ಫೈನಾನ್ಸ್ಗಳು. ನೀವು ಈ ಪ್ರೊಸೀಜರ್ಗಳೆಲ್ಲ ಇಟ್ಟರೆ ಸ್ವಲ್ಪ ಕಷ್ಟ ಆಗಬಹುದೇನೋ ಗೊತ್ತಿಲ್ಲ. ಬಳಿಕ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲು ಮಾತ್ರ ಅನುಮತಿಯನ್ನು ನೀಡಲಾಗುತ್ತೆ. ನವೀಕರಣ ಮುಗಿದ 60 ದಿನಗಳಲ್ಲಿ ಮರು ನವೀಕರಣಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 60 ದಿನಗಳಲ್ಲಿ RBI ರೂಲ್ಸ್ಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಪಾಲಿಸದಿರೋರನ್ನ ಮನೆಗೆ ಕಳಿಸಿ ಕ್ಲೋಸ್ ಮಾಡಿಸಿ. ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯುವುದು. ದ್ಯಾಟ್ಸ್ ದ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿರೋದು. ಕೆಲವರು 4 ಕಡೆ, ಕೆಲವರು 6 ಕಡೆ, ಕೆಲವರು 10 ಕಡೆಗೆ ಕಂಡಲ್ಲೆಲ್ಲ ಸಾಲ ಪಡ್ಕೊಳ್ತಾರೆ. ಸಾಲ ಕಟ್ಟಕ್ಕಾಗುತ್ತೋ ಇಲ್ಲೋ, ಒಟ್ಟು ಸಾಲ ಇಸ್ಕೊಳ್ತಾ ಇರ್ತಾರೆ. ಒಬ್ಬ ಸಾಲಗಾರನಿಗೆ ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಿತಿಯನ್ನ ಕೆಲವು ಕಡೆಗಳಲ್ಲಿ ಕಷ್ಟ ಆಗಬಹುದು. ಕಾರಣ ಮನೆ ಕಟ್ಟಕ್ಕೆ ಅಂತ ಹೇಳಿಬಿಟ್ಟು ತೆಗೆದುಕೊಳ್ಳೋಕೆ 4 ಲಕ್ಷ 5 ಲಕ್ಷ ಈ ಥರ ತಗೊಳ್ತಾರೆ. ಬಟ್ ತೆಗೆದುಕೊಳ್ಳುವಂಥ ಅಮೌಂಟಿಗೆ ಕಟ್ಟೋಕೆ ಅವರಿಗೆ ಸರಿಯಾಗಿದ್ದರೆ ಕಟ್ಟಬಹುದು. ನೀವು 2 ಲಕ್ಷ ಮೀರುವಂತಿಲ್ಲ ಅಂತಂದಾಗ ಬಹಳ ಕಷ್ಟ ಆಗ್ಬೋದು. ಕೆಲವು ಕಡೆಗಳಲ್ಲಿ ಫೈನಾನ್ಸ್ ಕಂಪನಿಗಳು ಕೂಡ ಆಗ್ಬೋದು. ಬಟ್ ನೀವು ಹೇಳ್ತಾ ಇರುವಂಥದ್ದು ತೆಗೆದುಕೊಂಡದಕ್ಕೆ ಎಷ್ಟು ಬಡ್ಡಿಯನ್ನು ತಗೊಳ್ತಾ ಇದ್ದೀರಾ? ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಏನು ಅಂತಂದರೆ, ಸಾಲ ಪಡೆದು ಕಟ್ತಾ ಇರ್ತಾರೆ, ಏನೋ ಅವ್ರ ಮನೆಯಲ್ಲಿ ಸಮಸ್ಯೆ ಆಗುತ್ತೆ, 1-2 ತಿಂಗಳು ಕಟ್ಟಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಕೂಡ ಅದರೊಳಗೆ ಸೇರಿಸಿ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ಮುಖ್ಯವಾಗಿ ಈಗ ಸುಗ್ರೀವಾಜ್ಞೆ ಮೂಲಕ ಹೊರಡಿಸೋ ಕಾನೂನನ್ನ ತರೋಕೆ ಮುಂದಾಗ್ತಾ ಇದೆ ಸರ್ಕಾರ. ಮೋಸ್ಟ್ ವೆಲ್ಕಮ್. ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ನಂತರ ಬಿಗ್ ಇಂಪ್ಯಾಕ್ಟ್ ಇದು. ಈಗ ಈ ಎಲ್ಲ ಅಂಶಗಳನ್ನು ಬಿಲ್ನಲ್ಲಿ ಇಟ್ಟಿದ್ದಾರೆ. ಬಟ್ ಇನ್ನೂ ಮುಖ್ಯವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳಿದೆ. ಅದಕ್ಕೂ ಓಪನ್ ಅಪ್ ಇಟ್ಕೊಂಡಿದೆಯಾ ಸರ್ಕಾರ, ಇಲ್ಲ ತಾವು ಹೇಳಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಫೈನಲ್ ಆಗ್ತಾ ಇದೆಯಾ? ಕಾರಣ 1-2 ತಿಂಗಳು ನಮಗೆ ಗ್ಯಾಪ್ ಕೊಡಿ, ಕಾಲಾವಕಾಶವನ್ನು ಕೊಡಿ, ನಾವು ಕಟ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ಜನ ಇದ್ದಾರೆ. ಅಂಥವುಗಳಿಗೂ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಏನಾದರೂ ಹೆಜ್ಜೆ ಇಡಬೇಕಲ್ವ ಸರ್ಕಾರ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಏನು ಕಾನೂನು ಇತ್ತು ಅದನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಾ ಇದ್ರು ಕೂಡ ಆ ಕಾನೂನು, ಆ ಮಾಡೆಲನ್ನು ಕಾಪಿ ಮಾಡಿಕೊಂಡು ರಾಜ್ಯ ಸರ್ಕಾರ ಇನ್ನಷ್ಟು ಬಲಯುತವಾಗಿ ಕಾನೂನನ್ನು ಜಾರಿಗೊಳಿಸೋದಕ್ಕೆ ಹೊರಟಿರ್ತಕ್ಕಂಥದ್ದು. ಅಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ರೆಗ್ಯುಲೇಷನ್ಸ್ ಆಫ್ ಲೆಂಡಿಂಗ್, ಮನಿ ಲೆಂಡಿಂಗ್ ಬಿಲ್ ಏನಿದೆ ಇದನ್ನು ಕರಡು ಸಿದ್ಧವಾಗಿದೆ. ಈ ಬಿಲ್ನಲ್ಲಿ ಏನೆಲ್ಲ ಅಂಶಗಳಿರಬೇಕು ಅದನ್ನು ಅಡಕಗೊಳಿಸಿದ್ದಾರೆ. ಹಾಗಾಗಿ ಆ ಬಿಲ್ಲನ್ನು ಕ್ಯಾಬಿನೆಟ್ನಲ್ಲಿ ಗುರುವಾರ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ತರ್ತಾರೆ.
ಪ್ರಧಾನ ವಿಷಯವಾಗಿ ಮೈಕ್ರೋ ಫೈನಾನ್ಸ್ ಬಿಲ್ಲೇ ಪ್ರಧಾನವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಅಡಕವಾಗಿರ್ತಕ್ಕಂಥ ವಿಚಾರಗಳೇನಿದೆ ಅದು ಸ್ವಲ್ಪ ಮಟ್ಟಿನ ಬದಲಾವಣೆ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಾದ್ರೆ ಬಿಲ್ನ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತಾರೆ. ಯಾಕೆಂದರೆ ವಿಧಾನಸಭೆಗೆ ತಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ಮಾಡಿ ತಿದ್ದುಪಡಿಯೊಂದಿಗೆ ಆ ಬಿಲ್ಲನ್ನು ಅಂಗೀಕಾರ ಮಾಡುವಂಥದ್ದು ಕೂಡ ಅವಕಾಶ ಇತ್ತು. ಆದರೆ ಈಗ ಸುಗ್ರೀವಾಜ್ಞೆ ತರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲ ಅಂಶಗಳನ್ನು ಕೂಡ ಮಾರ್ಪಾಡು ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿರ್ತಕ್ಕಂಥದ್ದೇ ಎಲ್ಲೋ ಒಂದು ಕಡೆ ಸಣ್ಣ ಸಾಲಗಾರರಿಗೆ ಒಂದು ಹುಡುಕಿ ಅವ್ರಿಗೆ ಸಾಲ ಕೊಡುವಂಥದ್ದು. ಅಂದರೆ ಲಿಮಿಟ್ ಏನಿದೆ 2 ರಿಂದ 3 ಲಕ್ಷ ಲಿಮಿಟನ್ನು ಭಾಳಷ್ಟು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೂಡ ಮಾಡಿಕೊಂಡಿವೆ. ಅಂದರೆ ಈಗ ಮನೆ ಕಟ್ಟಬೇಕು, ಬೇರೆ ಕಟ್ಟಬೇಕು ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಸಾಲ ಯೋಜನೆಗಳಿರುತ್ತೆ. ಹಾಗಾಗಿ ಅದಕ್ಕೆ ಮೈಕ್ರೋ ಫೈನಾನ್ಸ್ ಅನ್ವಯ ಆಗೋದಿಲ್ಲ. ಯಾಕೆಂದರೆ ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದರು. ಅಂದರೆ ಒಂದು ಕುಟುಂಬಕ್ಕೆ 3 ಸಾಲ ಮಾತ್ರ ಕೊಡಬೇಕು ಅಂತ ನಿಯಮಾವಳಿಗಳಿದೆ RBI ಗೈಡ್ಲೈನ್ಸ್ ಪ್ರಕಾರ. ಆದರೆ ಎಲ್ಲೋ ಒಂದು ಕಡೆ 4, 5, 6, 7 ಈ ರೀತಿ ಕೊಟ್ಟು ಈಗ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಹಾಗಾಗಿಯೇ ಎಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಈ ಒಂದು ಸುಗ್ರೀವಾಜ್ಞೆಯನ್ನು ಓಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕಾನೂನಿಗೆ ಇನ್ನಷ್ಟು ಒಂದು ರೀತಿಯಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ 10,000 ದಂಡ ಇದ್ದದನ್ನ ಇಲ್ಲಿ ಲಕ್ಷದ ತನಕವೂ ಕೂಡ ಗರಿಷ್ಠವಾಗಿ ದಂಡ ವಿಧಿಸೋದಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ 6 ತಿಂಗಳು ಜೈಲು ಅವಕಾಶ ಇರ್ತಿತ್ತು, ಈಗ 3 ವರ್ಷಗಳ ತನಕವೂ ಕೂಡ ಗರಿಷ್ಠ ಜೈಲಿಗೆ ಕಳಿಸುವಂಥ ಅವಕಾಶವನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ನೀವು ಹೇಳಿದಂತೆ ಪ್ರತಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೇವಲ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟರೆ ಆಗೋದಿಲ್ಲ. RBIನಿಂದ ಪರ್ಮಿಷನ್ ತಗೊಂಡು ಬಂದಿರತಕ್ಕಂಥ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆಯಾಯ ಜಿಲ್ಲಾಧಿಕಾರಿಗಳಲ್ಲೂ ಕೂಡ ನೋಂದಣಿ ಮಾಡಿಸ್ಬೇಕು ಅಂತ ಕಡ್ಡಾಯವಾಗಿ ರೂಲ್ಸ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಆ ಒಂದು ಸಾಲವನ್ನು ನಾವು ಈ ವರ್ಷದಲ್ಲಿ ನಾವು ಇಷ್ಟು ಪ್ರಮಾಣದಲ್ಲಿ ಸಾಲ ಕೊಡ್ತೇವೆ ಅಂದರೆ 50 ಲಕ್ಷ ಸಾಲ ಕೊಡುವಂಥ ಗುರಿಯನ್ನು ಹೊಂದಿದ್ದೇವೆ ಅನ್ನೋ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ತಿಳಿಸಿದ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಕಿರುಕುಳ ಕೊಡೋದಿಲ್ಲ ಅನ್ನೋ ಮುಚ್ಚಳಿಕೆಯನ್ನು ಕೂಡ ಬರೆದು ಕೊಡುವಂಥದ್ದು ಮತ್ತು ಬಡ್ಡಿ ದರವನ್ನು ಕೂಡ ಸಾರ್ವಜನಿಕಗೊಳಿಸುವಂಥದ್ದು ಈ ಎಲ್ಲವನ್ನು ಕೂಡ ಅಡಕಗೊಳಿಸಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸವಿವರವಾಗಿ ಚರ್ಚೆಯಾಗಿ ಕೆಲ ಮಾರ್ಪಾಡುಗಳೊಂದಿಗೆ ಆ ಸುಗ್ರೀವಾಜ್ಞೆ ಹೊರಗಡೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.